ಬೆಂಗಳೂರದೆಲ್ಲ ಬಟ್ಟೆ ಇಲ್ಲಿ ಬರುತ್ತಾ? ಇಲ್ಲಿ ಮಲ್ಲೇಶ್ವರ ಇಸ್ಕಾನ್. ಕಾಡ್ ಮಲ್ಲೇಶ್ವರ ಅದ್ರ ಹೆಸರೇನು? ದೋಬಿಘಾಟ್ ಮಲ್ಲೇಶ್ವರ ಅಂತ ಹೊಡೆದ್ರಾಯ್ತಾ? ಸೇಮ್ ಏನು ಇಲ್ಲಿ ರಾಜನಗರ ಹೆಂಗ್ ಗೊತ್ತಿತ್ತು ಅಲ್ಲಿ ಮಲ್ಲೇಶ್ವರ ಬರ್ತೈತೆ. ಇಸ್ಕಾನ್ ಹೋದ್ರೆ ಇಸ್ಕಾನ್ ರಾಜನಗರ ಬರ್ತೈತೆ. ತುಂಬಾ ಜಾಸ್ತಿ ಬಟ್ಟೆ ವಾಸೋದು ಅಲ್ಲೇ ಮಲ್ಲೇಶ್ವರಂ. ಸೊ ಇವತ್ತು ನಾವು ಬೆಂಗಳೂರಿನ ಹೃದಯದಲ್ಲಿರುವ ಈ ಒಂದು ಧೋಬಿಘಾಟ್ನ ಕಥೆಯನ್ನು ಹುಡ್ಕೋಣ. ಪ್ರತಿ ಪ್ಲೇಸಲ್ಲೂ ಒಂದು ಧೋಬಿಘಾಟ್ ಅಂತ ಇರುತ್ತೆ, ಆದರೂ ತುಂಬ ಫೇಮಸ್ ಆಗಿ ಇರೋದು ಇದು ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ. ಜೀವನದಲ್ಲಿ ಇವತ್ತು ನನಗೆ ತುಂಬಾ ವಿಚಿತ್ರ ಅನುಭವ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಾವಿರ ಬಟ್ಟೆಗಳನ್ನು ಇಲ್ಲಿ ಒಣ ಹಾಕಿದ್ದಾರೆ. ಹಾಸ್ಪಿಟಲ್ ಬಟ್ಟೆಗಳು, ಯಾವುದೋ ಒಂದು ಲಾಡ್ಜ್ ಬಟ್ಟೆಗಳು, ಸ್ಕೂಲ್ ಬಟ್ಟೆಗಳು, ಮನೆ ಬಟ್ಟೆಗಳು, ಹೀಗೆ ಎಷ್ಟೋ ಬಟ್ಟೆಗಳನ್ನು ಇಲ್ಲಿ ಒಗಿತಾ ಇದ್ದಾರೆ ನೋಡಿ. ಊಟ ಇರೋದು ತಿನ್ನಬೇಕು ಸೈಲೆಂಟಾಗಿ. ನೀನು ಅವ್ರ ತಮ್ಮ ಇವ್ರ ತಮ್ಮ ಅವನೇನೋ ಬಿಸಿಯಲ್ಲಿ ಬಂದಿದ್ದು ತುಂಬ ಬಟ್ಟೆಗಳನ್ನು ಈ ವ್ಯಾನಲ್ಲಿ ತುಂಬಿಕೊಂಡು ಬಂದಿದ್ದಾನೆ. ಹಾಗೆ ಇದನ್ನು ಇಲ್ಲಿಂದ ತೆಗೆದು ಈಗ ಮತ್ತೆ ಇದನ್ನು ವಾಶ್ಗೆ ಅಂತ ಇಲ್ಲಿ ತಗೊಂಡು ಹೋಗ್ತಾನೆ. ನೀವು ನಿಮ್ಮ ಹತ್ರ ಟೈಮ್ ಇಲ್ಲ ನಮಗೆ ಕೊಡೋದಕ್ಕೆ, ಅಷ್ಟು ಬ್ಯುಸಿ ಇದ್ದೀರಾ ನೀವು. ಬಟ್ ನಮಗೆ ಸಮಯ ಬೇಕು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಒಳಗಡೆ ಯಾವ ಪ್ರಾಸೆಸ್ನ ನನಗೆ. ನೀವೇನೇ ಗೈಡು? ಫಸ್ಟ್ ಬಂದ ಕೂಡಲೇ ಇಲ್ಲಿ ನಮ್ಮ ಇಲ್ಲಿ ಲೆಕ್ಕ ಕೊಡಬೇಕು. ಲೆಕ್ಕ ಕೊಟ್ಟು ಇಷ್ಟು ಬಟ್ಟೆ ಅಂತ ನಮ್ಗೆ ಕೆಪಾಸಿಟಿ ಇದೆ, ಆ ಕೆಪಾಸಿಟಿ ಅಷ್ಟು ಹಾಕೋ ಮಿಷಿನ್ ನಮ್ಗೆ ಕೊಡ್ತಾರೆ. ಆ ತರ ಮಿಷಿನ್ ಒಂದು 100 kg 105 kg ಮಿಷಿನ್ ಇದೆ. 100 kg ಮಿಷಿನ್ ಇದೆ ಅಂದ್ರೆ ಒಂದು 75 ಬಟ್ಟೆ 100 ಬಟ್ಟೆ ಹಾಕ್ಬೋದು ಅಷ್ಟೇ. ಆ ಮೆಜರ್ಮೆಂಟ್ ಮೀರಿ ಹಾಕಿದ್ರೆ ಮಿಷಿನ್ ಹಾಳಾಗುತ್ತೆ. 105 kg ಒಂದು ಹೆಚ್ಚು ಕಡಿಮೆ ಹಾಕ್ಬೋದು ಅಷ್ಟೇ. ಮೆಜರ್ ಅಂತಲ್ಲ, ಅಂದಾಜು. ಶೀಟ್ ಹಾಕ್ಬೋದು, ಒಂದು 100 ಪಿಲ್ಲೆ ಕವರ್ ಹಾಕ್ಬೋದು. ಎರಡು ಸೇರಿಸಿ ಟೋಟಲ್ ಆಗಿ ಒಂದು 250 ಬಟ್ಟೆ ಆ ಮಿಷಿನ್ ಹಾಕೋಬಹುದು. ಇದರಲ್ಲಿ ಎಲ್ಲ ಬಟ್ಟೆಗಳನ್ನ ತುಂಬ್ತಾರೆ. ಫಸ್ಟ್ ಯಾವ್ಯಾವ ಬಟ್ಟೆ ಹೊರಗಡೆಯಿಂದ ಬಂದಿರತ್ತೆ, ಸೊ ಅದನ್ನ ಮೆಜರ್ ಮಾಡಿ ಒಂದು ಅಂದಾಜ್ ಮೇಲೆ ಇಲ್ಲಿ ಬಟ್ಟೆಗಳನ್ನ ತುಂಬ್ತಾರೆ. ಹಾಕಿ ಕೂಡಲೇ ನಮ್ಮ ಹತ್ರ ಸೋಡಾ ಬ್ಲೀಚಿಂಗು ಇದೆ, ಅದು ಹಾಕಿ ವಾಶ್ ಮಾಡ್ತೀವಿ. ಅದು ಸೋಡಾ ಅಂತ ಅದ ಹೆಸರು. ನಾವು ಇದಕ್ಕೆ ಹಾಕೊಂಡಿ ಅಲ್ಲಿ ನೀರೊಳಗೆ ಕಲಸಿ ಹಾಕ್ತಿವಿ. ಅವರು ಡೈರೆಕ್ಟ್ ಆಗಿ ಹಾಕ್ತಾರೆ, ನಾವು ಇದ್ರೊಳಗೆ ಕಲಸಿ ಹಾಕ್ತಿವಿ. ನಾವು ಇದ್ರಲ್ಲಿ ಕಲ್ಸ್ಬಿಟ್ಟು ಹಾಕೋತೀವಿ, ಹಂಗೆ ಹಾಕಲ್ಲ. ಅವರು ಅದೇ ಮೇಲೆ ಇದಕ್ಕೆ ಹೇಳ್ಕೋತೀವಿ. ಇದಕ್ಕೆ ನೋಡಿ, ಇದಕ್ಕೆ ಹೇಳ್ಕೋತೀವಿ, ಅದಕ್ಕೆ ಡ್ರೈಯರ್ಗೆ ಹಾಕ್ತಿವಿ. ಇದು ಹೈಡ್ರೋ ಮಿಷಿನ್ಗೆ ಫುಲ್ಲು ನೀರು ಒಂಚೂರು ಇರಲ್ಲ. ಅದನ್ನ ಎತ್ಬಿಟ್ಟು ನಾವು ಆಚೆ ಕಡೆ ಒಣಗಾಕೋತೀವಿ. ನೋಡಿ ಅಲ್ಲಿದೆ ನೋಡಿ, ಅದು ನೀರು ಬರುತ್ತೆ ನೋಡಿ. ಅಲ್ಲಿ ನೀರು ಸ್ವಲ್ಪ ಇನ್ನೂ ಜಾಸ್ತಿ ಎಲ್ಲ ಹಿಂಡ್ಕೊಂಡ್ ಬರುತ್ತೆ. ಇದು ಮಳೆಗಾಲದಲ್ಲೂ ನೀವು ಇದನ್ನ ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೀವಿ ಎನಿ ಟೈಮು. ನಮ್ದು ಇದೇ ಕೆಲಸ ಅಲ್ವಾ, ಯಾವಾಗೂ 24 ಗಂಟೆ ನಮ್ದು ಇದೇ ಕೆಲಸ. ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಬರುತ್ತೆ. ಅದು ನಮ್ದು. ಅದನ್ನ ಎತ್ತಿ ಆಚೆ ಕಡೆ ಹಾಕಿ ಒಣಗಾಕಿ, ಇವಾಗ ಇದನ್ನ ಹಾಕೋದ್ರೆ ನಾವು ಆಚೆ ಕಡೆ ಒಣಗಾಕ್ತಿವಿ. ನಾವು ಒಣಗಾಕಿ ಒಣಗಿಸಿ ಮಡಚಿ ಐರನ್ ಮಾಡಿ ನಾವು ಡೆಲಿವರಿ ಮಾಡ್ತೀವಿ. ನೋಡಿ ಯಾವ ತರ ಈ ಬಟ್ಟೆ ಒಗೆದು ಡ್ರೈಯರ್ ಅಲ್ಲಿ ಯಾವ ತರ ಹಾಕಿದ್ರು. ಈ ಡ್ರೈಯರ್ ಇಂದ ಈಗ ತೆಗೆದು ಈಗ ಹಾಕ್ತೀರಾ. ಈಗ ಇದನ್ನ ಅಲ್ಲ ಹಾಕ್ತೀರಾ, ಡ್ರೈ ಆಗಿದೆ ಬಟ್ಟೆ. ನೋಡಿ ಆಮೇಲೆ ಇದು ಒಣಗ್ಸಕ್ಕೆ 10 ನಿಮಿಷ ಹಾಕೋದು ಒಣಗೋದು. 10 ನಿಮಿಷದಲ್ಲಿ ಒಣಗೋಗ್ಬಿಡುತ್ತೆ. ಇವತ್ ಬಟ್ಟೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟ್ ನಿಮಿಷ ಒಣಸಿ ಕೊಟ್ಬಿಡ್ತೀರಾ? ನಾವು 24 ಅವರ್ ಕೊಡ್ತೀವಿ. ಸಂಜೆ ನಾಳೆ ಬೆಳಗ್ಗೆ. ಸೊ ಇವತ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತೇ ಕೊಟ್ಬಿಡ್ತೀರಾ? ಅರ್ಜೆಂಟ್ ಇದ್ರೆ ಇವತ್ತೇ ಸಂಜೆನೆ ಕೊಡ್ತೀವಿ. ಹೌದು. ಮ್ಯಾಕ್ಸಿಮಮ್ ಬಟ್ಟೆ ಎಲ್ಲಿಂದ ಬರುತ್ತೆ ನಿಮ್ಗೆ? ನಮ್ದು ಗಾಂಧಿನಗರ, ಶಶಿಪುರಂ, ಯಶವಂತಪುರ. ಸೊ ಕಂಪ್ಲೀಟ್ ಬೆಂಗಳೂರಿಂದ ಬರುತ್ತೆ. ಬೆಂಗಳೂರು ಆಚೆ ಭಾನುವಾರ ಎಲ್ಲ ಕಡೆ ಬರುತ್ತೆ.
ನೀವು ಮುಂಚೆಯಿಂದ ಇದು ನಾವು ಅವಾಗ ಅಪ್ಪ ಅಮ್ಮ ಅದೇ ಮುಂಚೆ ಫ್ಯಾಮಿಲಿ ಬಿಸ್ನೆಸ್ ಹೌದು ಮೇಡಮ್. ಏನ್ ಹೇಳ್ತೀರಾ ಈ ಒಂದು ಕೆಲ್ಸದ ಬಗ್ಗೆ? ಅಂದ್ರೆ ನಮ್ ಕೆಲಸ ನಮ್ಮ ಖುಷಿನೇ ಮೇಡಮ್. ಖುಷಿ ಕೊಡ್ತಾ ಇದೆ ಈ ಕೆಲ್ಸ. ಖುಷಿನೇ. ಮತ್ತೆ ಇದು 24 ಗಂಟೆನೂ ಇಲ್ಲಿ ಕೆಲಸ ಮಾಡ್ತೀರಾ ನೀವು? ಬೆಳಿಗ್ಗೆ ಎದ್ರೆ ಸಾಯಂಕಾಲ ಗಂಟ ನಮ್ಗೆ ಇದೇ ಕೆಲಸ. ನಮ್ದು ಕೆಲಸ ನಮ್ ಬಟ್ಟೆ ಆಗೋ ಗಂಟನು ನಾವ್ ಇಲ್ಲೇ ಕೆಲಸ ಮಾಡ್ತೀವಿ. ನೀವು ಇಲ್ಲೇ ಹತ್ರದಲ್ಲಿ ಇರೋದಾ? ಹೌದೌದು, ನಮ್ಗೆ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದಾರಲ್ಲ, ಒಳಗಡೆ ಇಲ್ಲೇ ಇದ್ದೀವಿ ನಾವು. ಫ್ಯಾಮಿಲಿ ಬಿಸ್ನೆಸ್ ಅಷ್ಟು ನೋಡಿ, ಯಾವ ತರ ಫ್ಯಾಮಿಲಿ ಬಿಸ್ನೆಸ್ ತರ ತಗೊಂಡ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ನಾವೆಲ್ಲ ಒಂದ್ ಸಣ್ಣ ಕೆಲಸ ಮಾಡೋದು ಕೂಡ ನಾವು ಮೈಗಳ್ತನ ಮಾಡ್ತಾ ಇರ್ತೀವಿ, ಆದ್ರೆ ಇವ್ರು ನೋಡಿ ಈ ಕೆಲ್ಸನ ದೇವ್ರು ಅಂತ ತಿಳ್ಕೊಂಡು ಈ ಕೆಲ್ಸನ ಒಂದು ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಲೊಕೇಶನ್ ಹೇಗಿದೆ ಅಂತ. ವಾಷಿಂಗ್ ಆಗತ್ತೆ, ಅದು ಡ್ರೈಯಿಂಗ್ ಆಗತ್ತೆ. ಅಂದ್ರೆ ಒಂದು ಡ್ರೈಯಿಂಗ್ ಮಷೀನ್ ಅಲ್ಲಿ 10 ನಿಮಿಷ ಹಾಕಿ ಆದ್ಮೇಲೆ ಅದನ್ನ ಮತ್ತೆ ಕಂಪ್ಲೀಟ್ ಬಿಸಿಲಿಗೆ ಒಣಗಿಸೋದಕ್ಕೆ ಅವರು ಕಳಿಸ್ತಾರೆ. ಸೊ ಅಲ್ಲಿಂದ ನಾನು ಮತ್ತೆ ತೋರಿಸ್ತೀನಿ ಯಾವ ತರ ಪ್ರಾಸೆಸ್ ಆಗತ್ತೆ ಅಂತ. ಈ ತರ ಒಂದು ಪ್ಲೇಸ್ಗೆ ನಾನು ಬಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಈ ವಿಡಿಯೋನ ಶೇರ್ ಮಾಡ್ಕೋತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಬಟ್ ನನಗೆ ಈ ಪ್ಲೇಸ್ಗೆ ಬಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದರೂ ಕೂಡ ನಮಗೆ ಈ ಥರ ಒಂದು ಪ್ಲೇಸ್ಗೆ ನಾವು ಬಂದಿರಲ್ಲ. ಜಸ್ಟ್ ಐರನ್ ಮಾಡಿರ್ತಾರೆ, ಬಟ್ಟೆಗಳನ್ನ ಹಾಕೋತೀವಿ ಮತ್ತು ದೋಬಿ ಕೊಡ್ತೀವಿ ಅಷ್ಟೇ. ಬಟ್ ದೋಬಿ ಹಿಂದೆ ಎಷ್ಟೊಂದು ಜನರ ಪರಿಶ್ರಮ ಇದೆ ಅನ್ನೋದು ಈ ಒಂದು ಪ್ಲೇಸಲ್ಲಿ ನನಗೆ ಗೊತ್ತಾಗಿರೋದು. ಒಣಗ್ಸೋಕ್ಕೆ ಹಾಕ್ತಾರೆ ನೋಡಿ, ಹೈಡ್ರೋ ಮಷೀನ್ ಹಾಕಿದ್ರಿ ನೋಡಿ, ಡ್ರೈ ಆಗಿದೆ. ಸುಮಾರು ಡ್ರೈ ಆಗಿದೆ. ಒಂದು 10 ನಿಮಿಷಕ್ಕೆ ಒಣಗೋಗತ್ತಿದೆ. ಒಂದಿನಕ್ಕೆ ಸುಮಾರು ಎಷ್ಟು ಬಟ್ಟೆ ಒಣಗಿಸ್ತೀರಾ? 3,000 ಬಟ್ಟೆ ಡೈಲಿ. ಈ ತರ ಗುಡ್ಡೆ ಹಾಕೊಂಡಿದ್ದಾರೆ ಬಟ್ಟೆಗಳನ್ನ. ಸೊ ಇದನ್ನೆಲ್ಲ ಒಂದು 10 ನಿಮಿಷದಲ್ಲಿ ಒಣಗ್ಬಿಡತ್ತೆ ಬಟ್ಟೆಗಳು. ಇದೆಲ್ಲ ಬಟ್ಟೆಗಳು ಸುಮಾರು 3,000 ಬಟ್ಟೆಗಳನ್ನ ಪ್ರತಿ ದಿನ ಇವರು ವಾಶ್ ಮಾಡಿ ಡ್ರೈ ಮಾಡಿ ಜನರಿಗೆ ತಲುಪಿಸ್ತಾರೆ. ಸೊ ಈಸಿ ಕೆಲಸ ಅಂತೂ ಅಲ್ಲ. ಸೊ ನಾವು ನಮ್ಮ ಮನೇಲಿ ಒಂದು 10 ಬಟ್ಟೆ ಒಗೆಯೋದಕ್ಕೂ ಸಮಟೈಮ್ಸ್ ಕಷ್ಟ ಪಡ್ತಾ ಇರ್ತೀವಿ. ಬಟ್ ಹಾಸ್ಪಿಟ್ಲ್ ಬಟ್ಟೆ ಎಲ್ಲ ಬೇರೆ ಮಾಡ್ತೀರಾ? ಬೇರೆ ಮಾಡ್ಬಿಡ್ತಾರೆ, ಮಿಕ್ಸ್ ಮಾಡಲ್ಲ. ಈ ತರ ಎಲ್ಲ ಹಾಕಿರ್ತಾರಲ್ಲ, ಯಾರು ಬಂದು ಬಟ್ಟೆ ಗಿಟ್ಟೇನು ಕಳು ಮಾಡಲ್ಲ. ನಮ್ಮವ್ರೆ ಅದೇ ಒಳಗಡೆ ಇರೋ, ಹೊರಗಡೆ ಅವ್ರು ಯಾರು ಬರಲ್ಲ, ಎಂಟ್ರಿ ಇಲ್ಲ ಇಲ್ಲಿ. ವಾಷಿಂಗ್ ಆಯ್ತು, ಡ್ರೈ ಕ್ಲೀನಿಂಗ್ ಆಯ್ತು, ಹಾಗೆ ಬಟ್ಟೆ ಒಣಗ್ ಹಾಕಿದ್ದಾಯ್ತು. ಈಗ ನಾವು ಹೋಗ್ತಾ ಇದೀವಿ ಬಟ್ಟೆನ ಮಡ್ಚೋದಕ್ಕೆ. ಎಷ್ಟು ಜನ ಅಲ್ಲಿದ್ದಾರೆ ಅಂತ ನೋಡೋಣ. ನೋಡಿ ಎಷ್ಟು ಬಟ್ಟೆಗಳನ್ನ ಇಲ್ಲಿ ಮಡಚ್ತಾ ಇದ್ದಾರೆ. ಒಂದ್ ದಿನಕ್ಕೆ ಸುಮಾರು 3,000 ಬಟ್ಟೆಗಳನ್ನ ಇಲ್ಲಿ ಮಡಚ್ತಾರೆ. ನೀವೇ ಅಲ್ವಾ ಡ್ರೈ ಕ್ಲೀನಿಂಗ್ ಡ್ರೈಯರ್? ಸೊ ಬಟ್ಟೆ ಮಡ್ಚೋದು ಕೂಡ ನಿಮ್ ಕೆಲ್ಸನೇ, ಎಲ್ಲ ಕೆಲ್ಸನೂ ಮಾಡ್ಬೇಕು. ಆಂಟಿ, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 39 ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ? ಓ, ಮಕ್ಳು ಇಲ್ಲೇ. ಒಂದ್ ದಿನಕ್ಕೆ ಎಷ್ಟು ಬಟ್ಟೆಗಳನ್ನ ಮಡಿಸ್ತೀರಾ ನೀವು? ಲೆಕ್ಕ ಹಾಕಿಲ್ಲ. ಅಲ್ಲ, 3,000 ಬಟ್ಟೆಯನ್ನ ಡ್ರೈ ಮಾಡ್ತಾರೆ ಅಂದ್ರೆ ಅಷ್ಟು ಬಟ್ಟೆ ಮಡಿಸ್ತೀರಾ ನೀವು? ಅಷ್ಟು ಬಟ್ಟೆ. ಇಲ್ಲಿ ಬಟ್ಟೆ ಮಡ್ಸಕ್ಕೆ ಎಷ್ಟು ಜನ ಇದ್ದಾರೆ? ಇಲ್ಲ, ನಾವು ನಮ್ಮ ಮಗಳು, ಅವರು ನಮ್ಮ ತಮ್ಮನ ಮಕ್ಕಳು, ಅಂದ್ರೆ ಫುಲ್ ಫ್ಯಾಮಿಲಿ ಇದ್ದೀರಾ ನೀವು? ಅಣ್ಣ ತಮ್ಮ ಎಲ್ಲರೂ ಇದ್ದೀವಿ. ಫೋಲ್ಡಿಂಗ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕಸ್ಟಮರ್ಸ್ ಏನೋ ಕಂಪ್ಲೇಂಟ್ ಮಾಡಲ್ವಾ? ಇದು ಸರಿ ಇಲ್ಲ, ಇದು ಐರನ್ ಸರಿಯಾಗಿಲ್ಲ, ಕೊಳೆ ಹೋಗಿಲ್ಲ, ರೀವಾಶ್ ಮಾಡ್ಕೊಡ್ತೀರಾ? ಸೆಲೆಬ್ರಿಟಿ ಬಟ್ಟೆ ಏನಾದ್ರು ಬರುತ್ತಾ? ಸೆಲೆಬ್ರಿಟಿಗಳ ಬಟ್ಟೆನೂ ಬರುತ್ತೆ. ಸೊ ಅದನ್ನ ಏನು ಬೇರೆ ತರ ವಾಶ್ ಮಾಡ್ತೀರಾ ಸೆಲೆಬ್ರಿಟಿ ಬಟ್ಟೆಗಳನ್ನ? ಎಲ್ಲ ಸ್ವಲ್ಪ ಗಂಜಿ ಅದು ಇದು ಹಾಕಿ ಇನ್ನು ಸ್ವಲ್ಪ ಸಪರೇಟ್ ಆಗಿ ಆತರ ಏನಾದ್ರು ಮಾಡ್ತೀರಾ? ಕಸ್ಟಮರ್ಸ್ ಏನಾದ್ರು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಹೆಚ್ಚು ಯಾವ ವಿಷಯಕ್ಕೆ ಮಾಡ್ತಾರೆ? ಬಟ್ಟೆ ವಾಶ್ ಆಗಿಲ್ಲ ಅಂತ, ಐರನ್ ಮಾಡಿಲ್ಲ ಅಂತ? ಐರನ್ ವಾಶ್. ಸೊ ಹೇಗನ್ಸುತ್ತೆ ಆಂಟಿ ಈ ಕೆಲಸ ಮಾಡೋದಕ್ಕೆ? ನಿಮ್ಗೆ ಖುಷಿ ಅನ್ಸತ್ತಾ? ತುಂಬಾ ವರ್ಷದಿಂದ ಇಲ್ಲೇ ಇದ್ದೀರಲ್ಲ? ಹೌದು, ಸ್ವಲ್ಪ ಕಷ್ಟ ಅಂದ್ರೆ ಎಷ್ಟು ಟೈಮ್? ಒಂದು 24 hours ವರ್ಕ್ ಮಾಡ್ಬೇಕಾ ನೀವು? ನಿಮ್ಗೆ ರಜೆ ಏನಾದ್ರು ಕೊಡ್ತಾರಾ? ಇಲ್ಲ, ನಾವೇ ಹಾಕ್ಬೇಕು. ನೀವೇ ಹಾಕ್ಬೇಕು. ಎಷ್ಟು ರಜೆ ಸಿಗುತ್ತೆ? ಇಲ್ಲ, ರಜೆ ನಮಗ್ ಬೇಕಾದಂಗೆ ನಮ್ಗೆ ಹೆಂಗ್ ಬೇಕು ಹಂಗೆ. ರಜೆ ಸಿಕ್ಕಲ್ಲ. ಇಲ್ಲೇ ಮನೆ ಕೂಡ ಇರೋದು, ಇಲ್ಲೆಲ್ಲ ಕೊಟ್ರೆಸ್ಗಳು ಕೊಟ್ಟಿದ್ದಾರೆ. ಹತ್ರ ಅಲ್ಲ ಮನೆಯಿಂದ ಇಲ್ಲಿ ಬರೋದು, ಕೆಲಸ ಮಾಡೋದು, ಹೋಗೋದು. ಆಲ್ರೆಡಿ ತುಂಬಾ ಬಿಸಿಲಿರತ್ತೆ, ಇದ್ರಲ್ಲಿ ಐರನ್ ಮಾಡೋದು ಕಷ್ಟ ಅನ್ಸುತ್ತೆ. ಬೇರೆ
ಜೀವನಕ್ಕೆ ಮಾಡ್ಕೋಬೇಕು. ಯಾವ ಬಟ್ಟೆ ಐರನ್ ಮಾಡೋದು ತುಂಬಾ ಕಷ್ಟ ಆಂಟಿ? ಗಂಜಿ ಬಟ್ಟೆ. ಹೇಗ್ ಸರ್ ಕ್ಲೀನಿಂಗ್ ಎಲ್ಲ ಪ್ರೊಸೆಸ್ ಚೆನ್ನಾಗ್ ಅನ್ಸುತ್ತಾ ಅವ್ರ ಬಟ್ಟೆ ಕೊಟ್ಟು? ಯಾವ ತರ ಬಟ್ಟೆ? ಬೆಡ್ಶೀಟ್ ಎಲ್ಲ ಕೊಡ್ತೀರಾ? ಮನೆ ಎಲ್ಲ ಬಟ್ಟೆಗಳು? ಹಾ. ನಿಮ್ದು ಶಾಪ್ ಏನಾದ್ರು ಇದೆಯಾ? ಡ್ರೈ ಕ್ಲೀನಿಂಗ್ ಶಾಪ್. ಓ, ಅಲ್ಲಿಂದ ನೀವು ಇಲ್ಲಿ ಕೊಡ್ತೀರಾ ಮತ್ತೆ ಹಂಗೆ ತಗೊಂಡು ಹೋಗ್ತೀರಾ? ಇದು ಮನೆಗಳದ್ದು.